6 ತಿಂಗಳು ಮಾಧ್ಯಮದಲ್ಲೂ ಕೂಡ ನಾನು ಎಲ್ಲೂ ಮಾತಾಡಕ್ ಹೋಗ್ಲಿಲ್ಲ. ಮಾಧ್ಯಮದವರು ಸಿಕ್ಕಿದ್ದು ನನ್ನ ಕನ್ನಡ ಓದೋ ರೀತಿ, ನನ್ನ ಹೇರ್ ಸ್ಟೈಲು, ಸರಿ ಅದನ್ನ ಹಾಕೊಂಡು ಅವ್ರದೇ ಆಗಿರ್ತಕ್ಕಂಥ. ಅವಾಗ ಏನಾಗ್ತದೆ, ಜನರಲ್ಲಿ ಸ್ವಾಭಾವಿಕವಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ ನೀವು ಬರ್ದಿರೋದನ್ನ. ಸ್ವಲ್ಪ ದಿವಸ ಆದ್ಮೇಲೆ ಇವಾಗ ಅರ್ಥ ಆಗ್ತಾ ಇತ್ತು ಅವ್ರಿಗೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಎಲ್ಲ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಮಾತಾಡ್ತೀರ ಮಧುವ್ರೆ ಕನ್ನಡನ ಅಂತ ಹೇಳಿ. ಇಲ್ಲ, ನಮ್ಮ ಮಾಧ್ಯಮದವ್ರು ಏನೋ ಪ್ರೀತಿ ಜಾಸ್ತಿ ತೋರಿಸಿ ಆ ಥರ ಮಾಡಿದಾರೆ ಅಷ್ಟೇ. ನಾವು ಒರಿಜಿನಲ್ ಇರೋದು ಹಿಂಗೆ, ಅದು ಎಲ್ಲ ಬರ್ದಿರೋದು ಸುಳ್ಳಾದ್ರೆ ಅದೆಲ್ಲ ಡೂಪ್ಲಿಕೇಟು ಅಂತಾನೆ ಹೇಳಿದೆ ನಾನು. ಯಾಕಂದ್ರೆ ಹಿಂದೆ ಮುಂದೆ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಈ ವಿಚಾರದಲ್ಲಿ. ಯಾಕಂದ್ರೆ ಏನಾಗುತ್ತೆ, ಮನಸ್ಸಿಗೆ ನೋವಾಗ್ತದೆ. ಆಯ್ತು, ಅದನ್ನು ಒಂಥರ ತಮಾಷೆಗೆ ತಗೊಳ್ಬೇಕಾಗತ್ತೆ. ಅದೆಲ್ಲ ತಗೊಂಡು ನನ್ನ ಇಲಾಖೆಯಲ್ಲಿ ನನಗೆ ನಾನು ತಗೊಂಡಾಗ ನಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಓದಿದಾಗ ಆ ಜವಾಬ್ದಾರಿ ಇರ್ತದೆ, ಅದು ಎಲ್ಲಾ ಮಕ್ಕಳಿಗೂ ಕೊಡಂತ ಆಸೆ ಇರ್ತದೆ. ಅದನ್ನು ಒಂದೇ ಸತಿ ಇಂಥ ದೊಡ್ಡ ಇಲಾಖೆಯಲ್ಲಿ ತುಂಬಾ ಸಮಸ್ಯೆ ಇರ್ಬೇಕಾದ್ರೆ ಸಡನ್ ಆಗಿ ಮಾಡೋದಕ್ಕಾಗೋದಿಲ್ಲ. ಬಜೆಟ್ ಅಲ್ಲಿ ನನಗೇನು ಕಮ್ಮಿ ಏನಿಲ್ಲ, ಬಟ್ ಸಮಸ್ಯೆಗಳನ್ನ ಒಂಥರ ಅದು ಹೆಂಗೆ ಅಂತ ಹೇಳಿದ್ರೆ, ಈ ಮಟ್ಟಿ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀವಿ, ಸಡನ್ ಆಗಿ ಓಡೋಗ್ಬಿಟ್ರೆ ಏನಾಗುತ್ತೆ, ಬಟ್ಟೆ ಎಲ್ಲ ಹರಿದೋಗ್ಬಿಡುತ್ತೆ. ಸೊ ಮೆಲ್ಲಕ್ಕೆ ಒಂದೊಂದೇ ಬಿಡಿಸ್ಕೋಬೇಕು. ಐ ಥಿಂಕ್ ಮೋರ್ ದೆನ್ 60-70% ಒಂದು ಹಂತಕ್ಕೆ ತಂದಿದ್ದೀವಿ. ಇನ್ನೂ ಸಮಸ್ಯೆಗಳಿದ್ದಾವೆ. ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕೆಲವು ನಿರ್ಧಾರಗಳನ್ನ, ಮಾನವೀಯತೆಯ ಮೌಲ್ಯವನ್ನ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅವ್ರು ಯಾವುದೇ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ಈ ಕುವೆಂಪು ಅವ್ರದ್ದು ಕೋಟ್ ಮಾಡ್ತಾರೆ, ಹುಟ್ಟಬೇಕಾದ್ರೆ ವಿಶ್ವಮಾನವಾಗಿ ಹುಡ್ತಾರೆ, ಬರ್ತಾ ಬರ್ತಾ ನಾವೆಲ್ಲ ಅಲ್ಪಮಾನವಗಳು ಆಗ್ಬಿಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಅದು ಸೊಸೈಟಿಯಲ್ಲಿ ನಮ್ಮನ್ನ ಅಲ್ಲಿ ರೀತಿಯಲ್ಲಿ ತಂದ್ಬಿಡುತ್ತೆ. ಅದು ಫ್ಯಾಕ್ಟೇ. ನಾವು ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಎಷ್ಟು ಸತ್ಯ ಅಂತ ಹೇಳಿದ್ರೆ ಕೆಲಸತಿ, ಅದನ್ನ ನಾವು ನಿಜ ಜೀವನದಲ್ಲಿ ಎಷ್ಟೋ ಜನರಲ್ಲಿ ಕಾಣ್ತೀವಿ. ಅದನ್ನ ಇಲ್ಲಾಂದ್ರೆ ನಾವೇ ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಹಂಗೆ ಸಿಕ್ಕಾಕೊಳ್ಳಕ್ ಹೋಗ್ಬಾರ್ದು. ಯಾವತ್ತೂ ಕೂಡ ವಿಶ್ವ ಮಾನವರಾಗಿ ನಾವು ಉಳಿಬೇಕು ಅಂತ ಹೇಳಿದ್ರೆ ಅದು ಆ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ನನಗೆ ಫೌಂಡೇಶನ್ ಇಲ್ಲಿಂದ ಸಿಕ್ಕಿದೆ ಅಂದ್ರೆ ಬೇರೆ ಮಕ್ಕಳಿಗೂ ಕೂಡ ಅದು ಒಳ್ಳೆ ಫೌಂಡೇಶನ್ ಸಿಗ್ಬೇಕು ಅಂತ ಹೇಳಿ ನನ್ನ ಡಿಪಾರ್ಟ್ಮೆಂಟ್ ನ 3 ವತಿಯಿಂದ ನಾನು ರನ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಕಟ್ ಆಫ್ ಮಾಡ್ತೀನಿ. ನನ್ನ ಸಮಯ 10-15 ನಿಮಿಷ ಆಗ್ತಾ ಬಂತು. ಏನಂತ ಹೇಳಿದ್ರೆ, ಕ್ವಾಲಿಟಿ, ಈಕ್ವಾಲಿಟಿ ಅಂಡ್ ಆಕ್ಸೆಸಿಬಿಲಿಟಿ. ಕ್ವಾಲಿಟಿ ಅಫ್ಕೋರ್ಸ್ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ, ಅದು ಒಂಥರ ನೆವರ್ ಎಂಡಿಂಗ್ ಸ್ಟೋರಿ. ಎಷ್ಟು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ ಅದನ್ನ ಟೀಚರ್ಸ್ ಕೊಡ್ಬೇಕಾಗತ್ತೆ, ಒಳ್ಳೆ ರೀತಿಯಲ್ಲಿ ಪಾಠ ಹೇಳ್ಕೊಡ್ಬೇಕಾಗತ್ತೆ, ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಆಟ, ಅವರಿಗೆ ಮಾಹಿತಿ, ಇದೆಲ್ಲದೂ ಕೂಡ ಎಲ್ಲ ತರದ ಒಂದು ಮಾಹಿತಿ ಏನು ಮಕ್ಕಳಿಗೆ ಕೊಡ್ಬೇಕು ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ಬೇಕು. ಅದು ಕ್ವಾಲಿಟಿ. ಈಕ್ವಾಲಿಟಿಯಲ್ಲೆಲ್ಲ ಸಮಾನತೆ. ಶೂ ಬಗ್ಗೆ ಯಾಕೆ ಕೊಟ್ರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು? ಆರ್ಥಿಕವಾಗಿ ಬಡವರು, ನಾನು ಒಂದು ಜಾತಿಗೆ ಸೀಮಿತ ಮಾಡೋದಕ್ಕೆ ಹೋಗೋದಿಲ್ಲ, ಧರ್ಮದಲ್ಲಿ ಮಾಡಕ್ ಹೋಗೋದಿಲ್ಲ. ಆರ್ಥಿಕವಾಗಿ ಬಡತನ ಅಂದಾಗ ಎಲ್ಲಾ ಜಾತಿಯಲ್ಲೂ ಎಲ್ಲಾ ಸಮಾಜದಲ್ಲೂ ಇದ್ದಾರೆ. ಹೆಚ್ಚು ಬಹುಸಂಖ್ಯಾತರು ಯಾರು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಾಗ್ತದೆ, ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಆರ್ಥಿಕವಾಗಿ ಸಮಾನತೆಯನ್ನು ತರ್ತಕ್ಕಂಥ ಒಂದು ಮಗು ಶೂಸ್ ಹಾಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಬೇರೆಯವ್ರು ಒಳ್ಳೆ ಶೂಸ್ ಹಾಕೊಂಡು ಬಂದ್ರೆ ಮಕ್ಕಳಿಗೆ ಮನಸ್ಸು ನೋವು ಮಾಡಬಾರ್ದು. ಗುಡಿಯಲ್ಲಿರ್ತಕ್ಕಂಥ ದೇವರು ನಿಮಗೆ ಪ್ರಸಾದ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾನು 2.5 ವರ್ಷ ಆಯ್ತು, ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ಒಂದು ಮಾತು ಹೇಳ್ತೀನಿ. ದೇವಸ್ಥಾನದ ಗಂಟೆ ಎಷ್ಟು ಗಂಟೆ ಹೊಡಿತತಿ, ಯಾವ್ಯಾವ ಹೊಡಿತತಿ, ಎಷ್ಟು ಜನರಿಗೆ ಕೇಳಿಸುತ್ತೋ ಗೊತ್ತಿಲ್ಲ. ಆ ದೇಶ ಇವತ್ತಿನ ಸಂದರ್ಭದಲ್ಲಿ, ನಮ್ಮ ದೇಶ ಇನ್ನೂ ಚೆನ್ನಾಗಿ, ಯಾಕೆಂದ್ರೆ ಆಗಿದೆ, ಆದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು, ಚೆನ್ನಾಗಿ ಆಗಬೇಕು. ಇವತ್ತಿನ ಜಾತಿ ಧರ್ಮ ಈ ವ್ಯವಸ್ಥೆಯಲ್ಲಿ ಒಳ್ಳೆ ಪ್ರಜೆಯಾಗಿ ಒಬ್ಬೊಂದು ವ್ಯಕ್ತಿ ಮುಂದೆ ಬರಬೇಕಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಕರೆಕ್ಟ್ ಆಗಿ ಆ ಟೈಮಿಗೆ ಗಂಟೆ ಹೊಡೆದಾಗ ಮಾತ್ರ ಅಂತ ಹೇಳಿ ಆ ನಿಟ್ಟಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸಮಾನತೆ ಕೇಳಿಸಿದ್, ಗಂಟೆ ಹೊಡೆದಾಗ ಬಡವರಿಗೆ ಜೋರಾಗಿ ಕೇಳಿಸೋದು, ಸೌಕರ್ಯರಿಗೆ ಕಮ್ಮಿ ಕೇಳಿಸಲ್ಲ. ಗಂಟೆನೆ, ಶಾಲೆನೆ, ಟೀಚರ್ ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಎಲ್ಲದೂ ಕೂಡ ಸಮಾನತೆ ಇರ್ತದೆ. ಶೂಸ್ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಇದನ್ನ ಅದರಲ್ಲಿ ವ್ಯತ್ಯಾಸಗಳು ಮಾಡ್ಬಿಡ್ತೀವಿ. ಮಕ್ಕಳನ್ನ ಮಾಡಕ್ಕಾಗಲ್ಲ, ಅವರೆಲ್ಲ ಮಕ್ಕಳು ಹೂವಿದ್ದಂಗೆ. ಅದೆಲ್ಲ ಸಮಾನತೆ, ಅವು ಬಾಡಬಾರ್ದು ಯಾವತ್ತೂ ಕೂಡ. ಬಾಡದೆ ಇರ್ತಕ್ಕಂಥ ಹೂಗಳು, ಅದನ್ನ ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ, ತಂದೆ ತಾಯಿಯವ್ರ ಜವಾಬ್ದಾರಿ, ಗುರುಗಳ ಜವಾಬ್ದಾರಿ, ಸಚಿವರ ಜವಾಬ್ದಾರಿ, ಮುಖ್ಯಮಂತ್ರಿಗಳ ಜವಾಬ್ದಾರಿ, ಸೊಸೈಟಿ ಜವಾಬ್ದಾರಿ ನಮ್ಮ. ಇದನ್ನ ಆ ನಿಟ್ಟಿನ ಮೇಲೆ ಈಕ್ವಾಲಿಟಿ ಕೊಡೋದಕ್ಕೆ, ಮಕ್ಕಳಿಗೆ ಸಮಾನತೆಯನ್ನ ಕೊಡ್ತಕ್ಕಂಥದ್ದು. ಮನೆಯಲ್ಲಿ ಊಟ ಸಿಗದೆ ಇರ್ಬೋದು, ಸಮಾನತೆ ನನ್ನ ಶಾಲೆಗೆ ಕೊಟ್ಟಿದ್ದೀನಿ ನಾನು. ನಮ್ಮನೇಲಿ ದಿನ ಮೊಟ್ಟೆ ಮಾಡಲ್ಲ, ಮಧ್ಯಾಹ್ನ ಬನ್ನಿ ನಮ್ಮ ಸರ್ಕಾರಿ ಶಾಲೆಗೆ, ದಿನ ಮೊಟ್ಟೆ ಕೊಡ್ತೀವಿ, ಇಲ್ಲ ಬಾಳೆಹಣ್ಣು ಕೊಡ್ತೀವಿ, ಒಳ್ಳೆ ಊಟ ಕೊಡ್ತೀವಿ. ಸಮಸ್ಯೆ ಬಂದಿಲ್ಲ. ಅದೇ ಮಂಜಣ್ಣವ್ರು ಹೇಳಿದ್ದು, ಯಾವುದು ಮೈ ಮೇಲೆ ಹಾಕೊಳ್ಳಿಲ್ಲ ಅಂತ.
ಮೈ ಮೇಲೆ ಹಾಕೊಳ್ಳೋದಕ್ಕೆ ಚಾಟಿ ನಾನು ಬಕಣದಲ್ಲಿ ಇಟ್ಟಿದ್ದೀನಿ, ಬೇರೆಯವ್ರ ಕೈಲಿ ಕೊಟ್ಟಿಲ್ಲ. ಚಾಟಿ ಬೇರೆಯವ್ರ ಕೈಲಿ ಕೊಟ್ರೆ ಅವ್ರು ಬೀಸ್ತಾರೆ ನಮ್ಮ ಮೇಲೆ. ಚಾಟಿ ನಾನೇ ಕೊಡ್ಬೇಕು ಬೇರೆಯವ್ರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ ಅಧಿಕಾರವನ್ನು, ಒಳ್ಳೆ ರೀತಿಯಲ್ಲಿ ಮಾಡು, ಒಳ್ಳೆ ಹೆಸರು ಮಾಡು ಅಂತ ಹೇಳಿ. ಅದಕ್ಕೆ ಚಾಟಿನ ಮುಚ್ಚಿಟ್ಟಿದ್ದೀನಿ, ಯಾರ ಕೈಲೂ ಸಿಗೋದಿಲ್ಲ ಅಷ್ಟಿದೆ, ನನ್ನ ಕಂಟ್ರೋಲಲ್ಲಿ ಇದೆ ಅದು. ಅದಕ್ಕೆ ನಾವು ಯಾವುದೇ ಥರದ ಟೀಕಾ ಟಿಪ್ಪಣಿಗಳು ಇರ್ತಾವ ತಗೊಳ್ಳಿ, ಅದು ನಾವು ಏನು ಸಿಕ್ಕಾಕೊಳ್ಳೋದು ಕನ್ನಡ ಇಲ್ಲ, ಹೇರ್ ಕಟ್ಟು, ಬರೀ ಇದು ದಾಡಿ ಇಂಥವು ಬಿಟ್ರೆ ಇನ್ನೇನು ಸಿಕ್ಕಾಕೊಳ್ಳೋದು. ಅದ್ರ ಜೊತೆಗೆ ಕ್ವಾಲಿಟಿ ಈಕ್ವಾಲಿಟಿ ಎರಡು ಆಯ್ತಾ, ಈಕ್ವಾಲಿಟಿ ಸಮಾನ. ಮತ್ತೆ ಆಕ್ಸೆಸಿಬಿಲಿಟಿ ಅನ್ನೋದೇ ಅದು ಸ್ವಲ್ಪ ಚಾಲೆಂಜಿಂಗು ಮತ್ತೆ ಸ್ವಲ್ಪ ಕನಸು ಕೂಡ, ನನ್ ಸಾಕ್ತಕ್ಕಂಥ ಕನಸು. ಎಲ್ಲಾ ಥರದ ಮಕ್ಕಳಿಗೂ ಕೂಡ ಎಜುಕೇಶನ್ ಕೊಡಬೇಕು. ಅದರಲ್ಲಿ ಹೆಚ್ಚು ಕಮ್ಮಿ ನಾನು ಜಾಸ್ತಿ ಅವಾಗಲೇ ಕ್ವಾಲಿಟಿ ಈಕ್ವಾಲಿಟಿ ಅಂಡ್ ಆಕ್ಸೆಸಿಬಿಲಿಟಿ ಅಂತ ಮಾಡಿದ್ದೆ. ಈಗ 2 ವಿಚಾರಗಳನ್ನ ನಾನು ನಿಮ್ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ವರ್ಷಕ್ಕೆ ಮಾಡೋಷ್ಟಿಗೆ ಅಕಾಡೆಮಿಕ್ ಸ್ಟಾರ್ಟ್ ಆಗಿತ್ತು, ಇಲಾಖೆಯಲ್ಲೂ ಕೂಡ ಅದು ಬರೋದಿಲ್ಲ ಸರ್, ಈ ತರ ಸಡನ್ ಆಗಿ ಮಾಡೋದಕ್ಕಾಗೋದಿಲ್ಲ, ಎಲ್ಲ ಅರ್ಧಂಬರ್ಧ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರೆ, ನನಗೆ ನೆಕ್ಸ್ಟ್ ಇಯರ್ ಒಳಗೆ ಒಂದು ತೀರ್ಥಹಳ್ಳಿಯಲ್ಲಿ ಮೊನ್ನೆ ಹೋಗಿದ್ದೆ ನಾನು, ಯಾವ್ದದು ಶಾಲೆ, ಆದರ್ಶ್ ವಿಶೇಷ ಚೇತನ, ಅದು ಸರ್ಕಾರಿ ಶಾಲೆ, ಅದು ಜನರಲ್ ಶಾಲೆ, ಅದೇನು ವಿಶೇಷ ಚೇತನ ಶಾಲೆ ಅಲ್ಲ ಅದು. ಬಟ್ ಅಲ್ಲಿರೋ ಟೀಚರು ಆ ತರ ಟ್ರೀಟ್ಮೆಂಟ್ ಕೊಡೋದ್ರಿಂದ, ಅವರು ಭಾವನೆಗಳನ್ನು ನೋಡೋದ್ರಿಂದ, ಇಡೀ ರಾಜ್ಯದಿಂದ ಅವ್ರ ಫ್ಯಾಮಿಲಿಗಳನ್ನು ಬಿಟ್ಟು ಅದರ ತಂದೆನೋ ಇಲ್ಲ ಅಂದ್ರೆ ಅವ್ರ ಮನೆಯವರು ಮಕ್ಕಳನ್ನು ಅವ್ರು ಕರ್ಕೊಂಡು ಇಲ್ಲಿ ರೆಂಟೆಡ್ ಮನೆ ಮಾಡಿ ಆ ಶಾಲೆಗೆ ಸೇರಿಸ್ತಾರೆ. ನಾ ಹೋಗಿ ಅವತ್ತು ಹತ್ಬಿಟ್ಟೆ, ನಾನು ತಡೆಯಕ್ಕಾಗ್ಲಿಲ್ಲ. ನನಗೆ ಮಕ್ಕಳನ್ನ ಫಸ್ಟೇ ನೋಡಿದಾಗಲೇ ಒಂಥರ ಮನ್ಸಿಗೆ ನೋವಾಗ್ಬಿಡ್ತು. ಯಾಕೆಂದ್ರೆ ಪಾಪ ಹುಟ್ಟಬೇಕಾದ್ರೆ ಯಾರ್ದು ತಪ್ಪಿಲ್ಲ ಪಾಪ, ಆದ್ರೆ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದೇ ನಿಮಗೆ ಚಾಲೆಂಜಿಂಗ್. ಅದು ತಳಗಡೆ ಹೋಗ್ತೀನಿ, ತಳಗಡೆ ಅಲ್ಲ ಮತ್ತೆ ಮೇಲೆ ಹೋದೆ ಅನ್ಸುತ್ತೆ, ತಳಗಡೆ ಹೋದೆ, ನೋಡಿದ್ರೆ ಮಕ್ಕಳೆಲ್ಲ ಮಲಗಿರೋದು ನೋಡಿ ನನಗೆ ಬಹಳ ನೋವಾಗ್ಬಿಡುತ್ತೆ. ಇದು ನಾಟ್ ರೈಟ್. ಆಮೇಲೆ ಅವ್ರಿಗೆಲ್ಲ ಪೇರೆಂಟ್ಸ್ ಬಂದು ಹೇಳ್ತಾರೆ, ಕುಮಾರ್ ಅಂತ ಅನ್ಸುತ್ತೆ ಟೀಚರ್, ಕುಮಾರ್ ಕರೆಕ್ಟಾ, ಕುಮಾರ್ ಅಂತ, ಈ ಡಿಸೆಂಬರ್ಗೆ ರಿಟೈರ್ಡ್ ಆಗ್ತಾರೆ. ಆ ಟೀಚರ್ ಎಷ್ಟು ಪುಣ್ಯಾತ್ಮ ಅಂತ ಹೇಳಿದ್ರೆ, ಬಂದು ಕೈ ಮುಗಿದು, ಇಲ್ಲ ಸರ್ ನನಗೆ ಇದು ಮಾಡ್ಕೊಡಿ, ಎಕ್ಸ್ಟೆನ್ಷನ್ ಮಾಡ್ಕೊಡಿ, ಅದು ಕ್ಯಾಬಿನೆಟ್ ಅಲ್ಲೇ ಆಗ್ಬೇಕು, ಎಕ್ಸ್ಟೆನ್ಷನ್ ಮಾಡ್ಕೊಡಿ, ಸಂಬಳ ಬೇಡ ಸರ್ ನನಗೆ ಅಂತಾನೆ. ಅವನಿಗೂ ಕಮಿಟ್ ಆಗ್ಬಿಟ್ಟಿದ್ದಾನೆ ಅವನ ಜೀವನನ. ಆ ಪೇರೆಂಟ್ಸು ಹಿಂಗಾರ ಮಾಡಿ ಇವ್ರನ್ನ ಉಳಿಸ್ಕೊಡಿ, ಇವ್ರನ್ನ ಕಂಟಿನ್ಯೂ ಮಾಡಿ ಅಂತ. ಅದನ್ನ ಈಗ ನೆಕ್ಸ್ಟ್ ಪ್ರಪೋಸಲ್ ಕಳಿಸ್ಬೇಕು ನಾನು ಕ್ಯಾಬಿನೆಟ್ಗೆ. ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ಅದು ಕಂಡೀಷನ್ಸ್ ಇದೆ, ಯಾಕಂದ್ರೆ ಸರ್ಕಾರಿ ನೌಕರರು ಎಕ್ಸ್ಟೆನ್ಷನ್ ಮಾಡ್ಬೇಕಂದ್ರೆ ಕ್ಯಾಬಿನೆಟ್ ಅಲ್ಲೇ ಆಗ್ಬೇಕು. ಒಂದು ಚಿಕ್ಕ ದಫೆದಾರಿಂದ ಯಾರೇ ಆಗ್ಲಿ, ಅದು ಯಾರಿಗೂ ರೈಟ್ಸ್ ಇರಲ್ಲ, ಕ್ಯಾಬಿನೆಟ್ ಇರ್ತದೆ ಅದನ್ನ ಮೂವ್ ಮಾಡೋದಕ್ಕೆ. ಪ್ಲಸ್ ಈಗಾಗಲೇ ಒಂದು ಜಾಗನೂ ಕೂಡ ನೋಡಿದ್ವಿ, DDP ಎಲ್ಲ ಇದಾರೆ ಇಲ್ಲೇ ನಮ್ಮ ಜೊತೆಗೆ ಬಂದಿದ್ದಾರೆ, ಅದನ್ನು ಕೂಡ ಇವತ್ತು ಸಾಯಂಕಾಲ ರಿಪೋರ್ಟ್ ಈಗ 12 ಗಂಟೆ ಮೇಲೆ ಮೀಟಿಂಗ್ ಅಲ್ಲಿ ಅದನ್ನು ಕೂಡ ತಗೊಳ್ತಾ ಇದ್ವಿ. ಸುಸಜ್ಜಿತವಾಗಿರ್ತಕ್ಕಂಥ ಇಂಥ ಮಕ್ಕಳಿಗೆ ಯಾರ್ಯಾರು ಬೇರೆಯವರು NGOs ಯಾರಾದ್ರು ಕಮಿಟೆಡ್ ಇದ್ರೆ ಒಂದು ರೆಸಿಡೆನ್ಷಿಯಲ್ ಇಂಥ ಮಕ್ಕಳಿಗೆ ಒಂದು ಶಾಲೆಯನ್ನು ಮಾಡೋದು. ಮತ್ತೆ ನಾನು ನಿಮಗೆ ಗೊತ್ತು, ಹೋದ್ಸತಿನೂ ಕೂಡ ಹೇಳಿದ್ದೆ, ಬೆಂಗಳೂರಲ್ಲಿ ಆಗ್ಲೇ ಜಾಗ 2 ಐಡೆಂಟಿಫೈ ಆಗಿದೆ. ಅದ್ರಲ್ಲಿ ಒಂದು ಮನೆ ಮುಖ್ಯಮಂತ್ರಿ ಕೈಲಿ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನಾನು ಅದನ್ನ ತಗೊಳ್ಬೇಕಾದ ಮುಖ್ಯಮಂತ್ರಿಗಿಂತ ಕ್ಯಾನ್ಸರ್ ಬಂದಿರತಕ್ಕಂಥ ಮಕ್ಕಳಿಗೆ ಶಾಲೆಗಳನ್ನ, ಯಾಕೆಂದ್ರೆ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಉದಾಹರಣೆ ಶಿವಣ್ಣ, ಬೇಕಾದಷ್ಟು ಮಕ್ಕಳು ಮೋಸ್ಟ್ಲಿ ನಿಮ್ಮ ಜೀವನದಲ್ಲಿ ನೋಡಿರ್ತೀರಿ, ಕೆಲವರು ಹೋಗ್ಬಿಡ್ತಾರೆ, ಅದು ಆ ಡಿಸೀಸ್ ಹಂಗಿರ್ತದೆ. ಆದ್ರೆ ಕರೆಕ್ಟ್ ಟೈಮಿಗೆ ನಾವು ಇವತ್ತಿನ ಟೆಕ್ನಾಲಜಿ, ಇವತ್ತಿನ ವ್ಯವಸ್ಥೆ ನೋಡಿದಾಗ ಬರ್ತದೆ. ಆದ್ರೆ ಮುದ್ದಾಗಿರ್ತಕ್ಕಂಥ ಮಕ್ಕಳು ಅವೇನು ಕುಡ್ದಿರಲ್ಲ, ಸಿಗರೇಟ್ ಹೊಡೆದಿರಲ್ಲ, ಏನು ಮಾಡಿರಲ್ಲ, ಆದ್ರೆ ದೇವ್ರು ಆ ತರ ಸಂದರ್ಭನ ಸೃಷ್ಟಿ ಮಾಡ್ತಾರೆ. ಅದನ್ನ ಬೇಯಿಸ್ತಕ್ಕಂಥ ಕೆಪಾಸಿಟಿ ನಮ್ಗೆ ನಿಮ್ಗೆ ಇದೆ, ನಮ್ಮ ಇಲಾಖೆಗಿದೆ. ಅದು ಸರಿ ಆದ್ಮೇಲೆ ಮಗು ಶಿಕ್ಷಣ ತಗೊಳ್ಳಿಲ್ಲಲ್ಲ ಅಂತ ಹೇಳಿ ದಡ್ಡರಾಗಬಾರ್ದು, ಈ ದೇಶದ ಒಳ್ಳೆ ಪ್ರಜೆ ಆಗಬೇಕು, ಅದೇ ಬಹಳ ಮುಖ್ಯ. ಅದಕ್ಕೋಸ್ಕರ ಅವರಿಗೆ ರೆಸಿಡೆನ್ಷಿಯಲ್ ಕ್ಯಾನ್ಸರ್ ಆಗಿರ್ತಕ್ಕಂಥ ಮಕ್ಕಳಿಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ರೆಸಿಡೆನ್ಷಿಯಲ್ ವಿತ್ ಟ್ರೀಟ್ಮೆಂಟ್ ಕಿದ್ವಾಯ್ ಹತ್ರನೇ ಮಾಡ್ತಾ ಇದೀವಿ. ಅವ್ರಿಗೆ ಇದು ಮಾಡ್ಬೇಕಂತ ನೆಕ್ಸ್ಟ್ ಇಯರ್ಗೆ ನಾವು ಅದನ್ನ ಗ್ಯಾರಂಟಿ 100ಕ್ಕೆ 100 ಉದ್ಘಾಟನೆಯನ್ನು ಮಾಡಿಬಿಡ್ತೀವಿ. ಅದನ್ನ ಬಿಲ್ಡಿಂಗು ಎಲ್ಲ ರೆಡಿ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ 4-5 ಮಂತ್ಸಿಗೆ ಅದಕ್ಕೊಬ್ರು NGO ಬಂದಿದ್ದಾರೆ. ನಾನು ಇದನ್ನ ಸ್ವಲ್ಪ ತುಂಬಾ ಏನಂದ್ರೆ, ನನ್ನ ಇಲಾಖೆಯಲ್ಲಿ ಎಷ್ಟು ನೀವು ದುಡ್ಡು ಕೊಟ್ಟರು ಖರ್ಚು ಮಾಡ್ತೀವಿ, ಆ ತರ ಇಲಾಖೆ ಇದು. ಅದಕ್ಕೆ ಎಷ್ಟು ಬೇಕಾದ್ರೆ ಪಾಪ ಮನೆ ಮುಖ್ಯಮಂತ್ರಿ 1 ಪೈಸೆನೂ ಕಮ್ಮಿ ಮಾಡಿಲ್ಲ. ನೀವು ಈ ಗ್ಯಾರಂಟಿಗಳು ಎಲ್ಲ ಕೊಟ್ರು ನನ್ನ ಇಲಾಖೆ ಕಮ್ಮಿನೇ ಆಗಿಲ್ಲ.